ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ವಿರಾಟ್ ಕೊಹ್ಲಿ ಅವರ ಸ್ಕೆಚ್ನ ಮಾಡ್ತಾಯಿದ್ದೀನಿ. ಬಿಯರ್ಡ್ಸ್ ಯಾವ ಥರ ಸ್ಕೆಚ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಯಾವ್ಯಾವ ಮಟೀರಿಯಲ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಸ್ಕೆಚ್ ಮಾಡೋಕ್ಕೆ ನಾನು ಯಾವ ಪೆನ್ಸಿಲ್ ಯೂಸ್ ಮಾಡ್ತೀನಿ ಅಂತಂದರೆ ಗ್ರಾಫೈಟ್ ಪೆನ್ಸಿಲ್ಸ್, ಚಾರ್ಕೋಲ್ ಪೆನ್ಸಿಲ್ಸ್, ಮೇಕಪ್ ಬ್ರಷ್, ಮೊನೊಜೀರೋ ಎರೇಸರ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಫೇಸ್ನ ಸ್ಕೆಚ್ ಮಾಡಬೇಕು ಅಂತಂದರೆ ಯಾವಾಗಲೂ ಯೂಸ್ ಮಾಡೋದು ಚಾರ್ಕೋಲ್ ಪೆನ್ಸಿಲ್ಸು, ಯಾಕಂದರೆ ಸ್ವಲ್ಪ ಡಾರ್ಕಾಗಿ ಎದ್ದು ಕಾಣಿಸುತ್ತೆ. ಗ್ರಾಫೈಟ್ ಪೆನ್ಸಿಲಲ್ಲಿ 8B ಪೆನ್ಸಿಲ್ ಬರುತ್ತೆ, ಬಟ್ ಅದು ಅಷ್ಟೊಂದು ಶೈನಿಂಗ್ ಈ ಥರ ಬರುತ್ತೆ. ಅದಕ್ಕೋಸ್ಕರ ಚಾರ್ಕೋಲ್ ಆದರೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಮೊದಲು ಬೇಸ್ ಲೇಯರ್ನ ನೀಟಾಗಿ ಹಾಕ್ಕೊಳ್ಬೇಕು. ಚಾರ್ಕೋಲ್ ಪೆನ್ಸಿಲಿಂದ ಬೇಸ್ ಲೇಯರ್ನ ಹಾಕ್ಕೊಂಡು ಹಾಗೆ ಮೊನೊಜೀರೋ ಎರೇಸರ್ನಿಂದ ಹೈಲೈಟ್ಸ್ನ ಮಾಡ್ತಾನೆ ಇರಬೇಕು. ಹಾಗೆ ಬ್ರಷಿಂದ ಎಲ್ಲನೂ ರಬ್ ಮಾಡ್ತಾ ಇರಬೇಕು. ನಾನು ಈ ಸ್ಕೆಚಲ್ಲಿ ಜಸ್ಟ್ ಚಾರ್ಕೋಲ್ ಪೆನ್ಸಿಲ್ನ ಅಷ್ಟೇ ಯೂಸ್ ಮಾಡಿದ್ದೀನಿ. ಬಿಯರ್ಡ್ಸ್ ಯಾಕಂದರೆ ಫುಲ್ ಡಾರ್ಕ್ ಆಗಿರುತ್ತೆ ಅಲ್ಲ, ಅದಕ್ಕೋಸ್ಕರ ಅಂತ ಚಾರ್ಕೋಲ್ ಅಷ್ಟೇ ಯೂಸ್ ಮಾಡಿರೋದು. ಗ್ರಾಫೈಟ್ ಅಂತೂ ಯೂಸ್ ಮಾಡಿಲ್ಲ ಈ ಬಿಯರ್ಡ್ಸ್ನ ರೆಡಿ ಮಾಡುವಾಗ. ಇದರಲ್ಲಿ ನಾನೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾದಂಥ ಯಾವ ಪಾಯಿಂಟ್ಸ್ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ, ಹೊಸದಾಗಿ ಯಾರಾದರೂ ನೀವು ನೋಡ್ತಾ ಇದ್ದೀರಿ ಈ ವಿಡಿಯೋ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಾರ್ಕೋಲ್ ಪೆನ್ಸಿಲ್ ಜೊತೆ ಹಾಗೆ ಗ್ರಾಫೈಟ್ ಪೆನ್ಸಿಲ್ಸ್ನು ಯೂಸ್ ಮಾಡ್ಬೋದು, ಬಟ್ ಅದು ಮರ್ಜ್ ಆಗ್ತಾ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಮಾಡಬೇಕಾಗಿರುತ್ತೆ. ಪೆನ್ಸಿಲಿಂದ ಒಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಬ್ಲೆಂಡ್ ಮಾಡ್ತೀವಲ್ಲ, ಬ್ಲೆಂಡ್ ಆದಮೇಲೆ ಯಾವ ಥರ ಲುಕ್ ಬರುತ್ತೆ ಅಂತ ನೋಡಿ. ಚಾರ್ಕೋಲ್ ಪೌಡ್ರು ಯೂಸ್ ಮಾಡ್ಬೋದು ಇದರಿಂದ. ಚಾರ್ಕೋಲ್ ಪೌಡ್ರ್ ಯೂಸ್ ಮಾಡಿ ಹಾಗೆ ಮೊನೊಜೀರೋ ಎರೇಸರಿಂದ ಸ್ವಲ್ಪ ಹೈಲೈಟ್ಸ್ನ ಹೇರ್ಸ್ ಎಲ್ಲನೂ ಡಾರ್ಕ್ ಅನ್ನೋ ಥರ ಮಾಡ್ಕೊಳ್ಬೇಕು. ಇನ್ನು ಸ್ಕಿನ್ ಕಲರ್ಗೆ ಯಾವಾಗಲೂ ಗ್ರಾಫೈಟ್ ಪೆನ್ಸಿಲ್ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಲೈಟಾಗಿ 2B ಪೆನ್ಸಿಲ್ ಆಯಿತು, B ಪೆನ್ಸಿಲ್ ಆಯಿತು, 3B ಆಯಿತು, ಇದೆಲ್ಲನೂ ಕ್ಲಿಯರಾಗಿ ಸ್ಕಿನ್ ಕಲರ್ನ ಮಾಡ್ಕೊಳ್ಬೋದು. ಹಾಗೆ ಲೇಯರ್ ಬೈ ಲೇಯರ್ ಹಾಗೆ ಬ್ಲೆಂಡ್ ಮಾಡ್ತಾ ಮೇಕಪ್ ಬ್ರಷಿಂದ ಬ್ಲೆಂಡ್ ಮಾಡ್ತಾ ಮಾಡ್ಬೋದು. ನೀವೇನಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.